ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಇಗಡಮ್ಮ ಹಾಗಲಕಾಯಿ ಖಾರ ರೀ ಏನಂತ ಹಾಗಲಕಾಯಿ ಖಾರ. ಹಾಗಲಕಾಯಿ ಖಾರ ಸುಟ್ಬಿಟ್ಟು ಖಾರ ರುಬ್ತೀನಿ ಈಗ. ಅದಕ್ಕೆ ಹಾಗಲ ಗಿಡ ಹಾಕ್ಲಾದ್ವಲ್ಲ, ನ್ಯಾಕೆ ಎರಡಿದ್ವು ಖಾರನ ಅರಿಯನ ಅಂತ ನಮ್ಮ ಗಿಡದ ಲಾಸ್ಟ್ ಹಾಗಲಕಾಯಿ ಖಾರ. ಇವಾಗ ಏನು ಮಾಡ್ಬೇಕು ಇದನ್ನ? ಈಗ ಸುಟ್ಕೊಂತೀನಿ. ಸುಡ್ಬೇಕಾ? ಸುಡ್ತೀನಿ. ಇವು ಬಾಣ್ತಿದಿರ್ಗು ಒಳ್ಳೇದಮ್ಮ ಹಿಂಗೆ ಮಾಡಿರಿ. ಹಾಗಲಕಾಯಿ ಖಾರ ಒಂದೆರಡ ಸಿಕ್ಕಿರೆ ಖಾರ ಹರ್ಕೋಬಹುದು. ಈಗ ಬೆಳ್ಳುಳ್ಳಿನೂ ಹಾಕ್ತೀನಿ ಸುಟ್ಕೊಂಬ್ಲಿ. ಬೆಳ್ಳುಳ್ಳಿ ಹಾಗಲಕಾಯಿ ಸುಟ್ಕೋಬೇಕಾ? ಸುಟ್ಕೋಬೇಕು. ಬೆಳ್ಳುಳ್ಳಿ ಹಾಗಲಕಾಯಿ ಸುಟ್ಕೊಂಡು ಖಾರ ರುಬ್ಬೇಕು. ಜಸ್ಟ್ ಒಂದ ಎರಡ ಇದ್ರೆ ಈ ತರ ಖಾರ ಹರ್ಕೋಬಹುದು. ಖಾರ ಪಲ್ಯ ಸಾರು ಮಾಡೋಕ್ಕಾಗಲ್ವಲ್ಲ. ಈ ಬಾಣ್ತಿದೀರ್ಗೆ ಏನ್ ಸಾರು ಮಾಡೋಣ ಅಂತ ಇದಾದ್ರೆ ಒಂದ ಎರಡು ಹಾಗಲಕಾಯಿ ಸುಟ್ಬಿಟ್ಟು ಖಾರ ರುಬ್ಬಿ 2 ಟೈಮ್ಗೂ ಸಾರು ಆಗ್ತೈತಿ, ಮಾಡ್ಕೋಬಹುದು. ಒಳ್ಳೇದು. ಅವಾಗೆಲ್ಲ ಹಿಂಗೆ ಮಾಡಿ ಹಾಕ್ತಿದ್ದು. ಗಳಮ್ಮ ಬೆಳ್ಳುಳ್ಳಿ ಸುಟ್ಟವೆ ತಕ್ಕಂತೀನಿ. ಹಾಗಲಕಾಯಿ ಹಂಗವೆ ನೋಡ್ತೀನಿ ಸುಟ್ಟವೇನ. ಹಾಗಲಕಾಯಿ ಒಲೆಗೆ ಹಾಕಿದ್ನಲ್ಲ, ಸುಟ್ಟವೆ ತಕ್ಕಂತೀನಿ. ಈಗ ನೋಡು, ಈಗ ಹಿಂಗಿಸ್ಕಿರೆ ಮೆತ್ತಗಿರ್ಬೇಕು. ನೋಡು, ಇದನ್ನ ತೊಳೆದು ಬಿಟ್ಟು ಈಗ ರುಬ್ಕೊಳೋದು. ಸರಿ. ಹಾಗಲಕಾಯಿ ಹಿಂಗೆ ಎಲ್ಲ ಸುಟ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಹಿಂಗೆ ತೊಳ್ಕೋಬೇಕು. ಮಸಿ ಹೋಗಂಗೆ ತೊಳೆದು ಹಾರ್ಕೋಬೇಕು. ಈಗಳಮ್ಮ ರುಬ್ಕೊಂತೀನಿ ಇದನ್ನ, ಹಾಗಲಕಾಯಿ ಖಾರನ. ಯಾಕೆ ಮೂಗಿ ಆಗ್ಬಿಟ್ಟೆನಮ್ಮ? ನೋಡ್ತಾ ಇದ್ದೀಯ ಅಂತ ಹಾಕಿನಮ್ಮ. ಕಾಯಿ ಹಾಕಿ ನಾನು ನೋಡ್ತೀನಮ್ಮ, ನೀನು ಹೇಳ್ಬೇಕಲ್ವಾ. ಕಾಯಿ ಹಾಕಿದ್ದೀನಿ. ಈಗ ಹುಣಸೆ ಹಣ್ಣು, ಬೆಳ್ಳುಳ್ಳಿ ಸುಟ್ಟಿರೋವು, ಈಗ ಬೆಲ್ಲ ಒಂಚೂರು, ಈಗ ಉಪ್ಪು ಹಾಕ್ತೀನಿ. ಜೀರಿಗೆ, ಒಣಮೆಣ್ಸಿಕಾಯಿ ಇದ್ರೆ ಹುರ್ಕೊಂಡು ಹಾಕ್ಯಬೋದು. ಒಣಮೆಣ್ಸಿಕಾಯಿ ಇಲ್ಲ, ಖಾರದ ಪುಡಿನೇ ಹಾಕ್ಯಂತೀನಿ. ಯಾರಿಗಿಷ್ಟನ ರುಬ್ಕೊಂಡು ಉಣ್ಲಿ, ಬಾಣ್ತಿದಿರ್ಗು ಮಾಡಿ ಹಾಕ್ಲಿ. ಬಾಣಂತಿರ್ಗೆ ಇಷ್ಟ, ಚೆನ್ನಾಗಿರ್ತೈತಿ ಇದು, ಒಳ್ಳೇದು ಆರೋಗ್ಯಕ್ಕೆ. ಮಾಡಿ ಹಾಕ್ಬೋದು, ಬಾಣಂತಿರ್ಗೆ ಮಾಡ್ಬೋದು. ಬಾಣಂತಿರ್ಗೂ ಮಾಡ್ಬೋದು, ನಾವು ಮಾಡ್ಕೊಂಡು ತಿನ್ಬೋದು. ಒಳ್ಳೇದು, ಚೆನ್ನಾಗಿರ್ತೈತಿ. ಎಲ್ಲ ಜರ ಸೊಳ್ಳಿ ಬಂದವೆ ಅಂದರೆ ದೊಡ್ಡ ಮರದ ಸೆಕ್ಕೆ ತಂದು ಕಷಾಯ ಮಾಡಿ ಕುಡಿಯೋದು. ಜರ ಸೊಳ್ಳಿ ಹೋಗವು. ಸಣ್ಣ ಪುಟ್ಟದಕ್ಕೆಲ್ಲ ಆಸ್ಪತ್ರೆಗೆ ಹೋಗ್ತಾನೆ ಇರಲಿಲ್ಲ ಅವಾಗ. ಯಾಕೆ ಜಾರ್ ಬಂದವೆ, ಹೋಗ ದೊಡ್ಡ ಮರದ ಸೆಕ್ಕೆ ತತ್ತ ಒಂದು ಕಷಾಯ ಮಾಡು, ಕಷಾಯ ಮಾಡಿ ಕುಡ್ಸೋರು. ನಾವು ಕುಡ್ದಿದ್ದೀವಮ್ಮ, ನಮಗೆಲ್ಲ ತಂದು ಮಾಡಿಕೊಟ್ಟವ್ರೆ, ನಾವು ಕುಡ್ದಿದ್ದೀವಿ. ಸಣ್ಣ ಮಕ್ಳಿಗೆಲ್ಲನ ಕಷಾಯ. ಅವಾಗ ಸಾರಿಗೆ ಅಷ್ಟೇ ಹೊಂದಿಸ್ಕೊಂಬರು, ಮೋಗ್ ತರಕಾರಿನೇ ತತ್ತಿರ್ಲಿಲ್ಲ, ಇರೋದ್ರಾಗ ಮಾಡೋರು. ಅದನ್ನು ಈಗಲೂ ಅದನ್ನ ಇದು ಮಾಡಿವೆ, ಈಗಲೂ ಚೆನ್ನಾಗಿರ್ತೈತಿ.
ಹಾಗಲಕಾಯಿ ಖಾರ ಗಮ್ ಅಂತೈತೆ, ಒಂಥರ ಏನು ಬೆಲ್ಲದ ವಾಸನೆ, ಹುಳಿ ವಾಸನೆ. ಯಾರಿಗೆಲ್ಲ ಇಷ್ಟ ಮಾಡ್ಕೊಂಡು ತಿಂದ್ರಿ, ರುಚಿ ನೋಡಿ ಹೇಳ್ರಿ. ಚೆನ್ನಾಗಿರುತ್ತೆ ಇಲ್ವೇ? ನಾವು ಮಾಡೋ ಅಡುಗೆ ಚೆನ್ನಾಗಿರುತ್ತೋ ಇಲ್ವೋ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಒಂದ್ಸಲ ಆದರೂ ಟ್ರೈ ಮಾಡಿ. ಇಷ್ಟ ಅಡುಗೆಯಲ್ಲಿ ಯಾವುದಾದ್ರೂ ಟ್ರೈ ಮಾಡಿ ಕಮೆಂಟ್ ಮಾಡಿ. ಈಗ ನಮ್ಮ ಖಾರ ರುಬ್ಕೊಂಡು ನೀರು ಎತ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಂಬನ ಬಾ. ಹಾಗಲಕಾಯಿ ಖಾರಕ್ಕೆ ಒಗ್ಗರಣೆ ಹಾಕಕ್ಕೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕ್ತೀನಿ. ಈಗ ಈರುಳ್ಳಿ ಹಾಕ್ತೀನಿ ಒಗ್ಗರಣೆಗೆ. ಯಾಕೋ ಇವತ್ತು ಮೂಗಿ ಆಗ್ಬಿಟ್ಟಿದ್ಯಮ್ಮ ನೀನು. ಯಾಕಮ್ಮ? ಈಗ ನಮ್ಮ ಖಾರ ಕಲಸಿದ್ದೀನಿ. ಈಗ ಒಗ್ಗರಣೆ ಕೊಯ್ತೀನಿ. ಇದು ಒಗ್ಗರಣೆ ಮಾಡಿದ್ದಾಯ್ತು. ಸ್ವಲ್ಪ ಹೊತ್ತು ಕಾಯಿಸ್ಬಿಟ್ಟು ಇಳಿಸ್ಕೊಂಡು ಊಟ ಮಾಡೋದು ಅಷ್ಟೇ. ಒಗ್ಗರಣೆ ಹಾಕ್ತಿದ್ರು ನಡೀತೈತೆ, ಆದ್ರೆ ನಮಗೆ ಬೇಕು ಅಂದ್ರೆ ಒಗ್ಗರಣೆ ಮಾಡ್ಕೋಬಹುದು. ಚೆನ್ನಾಗಿರುತ್ತೆ. ಬಾಣಂತಿಯರಿಗೆಲ್ಲನ ಬಾಣಂತಿಯರಿಗಾದ್ರೆ ಒಗ್ಗರಣೆ ಮಾಡೋದೇನ್ ಬೇಕಿಲ್ಲ. ನಮ್ಗೆ ಅಂದ್ರೆ ಒಗ್ಗರಣೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಬಾಣಂತಿಯರಿಗಾದ್ರೆ ಒಗ್ಗರಣೆ ಮಾಡ್ಬೇಕಾದ್ದೇನಿಲ್ಲ, ಎಣ್ಣೆ ಹಾಕ್ಬಾರ್ದಲ್ವಾ, ಮಾಡ್ಬೇಕಾದ್ದೇನಿಲ್ಲ, ಚೆನ್ನಾಗಿರುತ್ತೆ. ಅನ್ನಕ್ಕಾಗ್ಲಿ ಮುದ್ದಿಗಾಗ್ಲಿ ಸಖತ್ತಾಗಿರ್ತೈತೆ. ಯಾರಿಗ್ ಬೇಕು ಮಾಡ್ಕೊಂಡು ಉಂಡ್ರಿ. ಕಾಯ್ದು ಬಿಟ್ರೆ ಮುಗೀತದ್ರದ್ದು, ಇನ್ನೇನಿಲ್ಲ. ಸರಿ ನಮ್ಮ ಈಗಳಮ್ಮ ಖಾರ ಆಗೈತೆ, ಕಾದೈತೆ. ಈಗ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದು. ಚೆನ್ನಾಗಿರುತ್ತೆ. ರೊಟ್ಟಿಗೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರ್ತೈತಿ. ನೋಡಿದ್ರಲ್ಲ ಹೇಗೆ ಮಾಡಿದ್ರು ಹಾಗಲಕಾಯಿ ಖಾರನ. ಇದ್ರ ರುಚಿ ಬಗ್ಗೆ ಹೇಳಬೇಕು ಅಂದರೆ ತಿಂದವ್ರಿಗೆ ಗೊತ್ತು ಇದ್ರ ರುಚಿ ಅಂತಾರಲ್ಲ, ಹಾಗೆ ಈ ಹಾಗಲಕಾಯಿ ಖಾರ ಮತ್ತು ಸಖತ್ತಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೇನೋ ನಮ್ಮ ಕಡೆ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಅದೇ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾರೆ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೊ ಮಚ್. ಅದು ತಿಂದಮೇಲೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಡೆಫಿನೆಟ್ಲಿ ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಿಜ ಒಂದ್ಸಲಿ ಮಾಡ್ತೀನಿ, ಚೆನ್ನಾಗಿ ಸಖತ್ತಾಗೈತೆ ಅಲ್ವಮ್ಮ? ಇರೋದಕ್ಕೆ ತೋರಿಸಿದ್ದು. ಅದಕ್ಕೆ ನಾನು ಅರ್ಧ ತಿಂದ ನಂಗೆ ಅಷ್ಟು ಇಷ್ಟ ಆಗ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಖತ್ತಾಗೈತೆ. ನಿಜವಾಗ್ಲೂ ಒಂದ್ಸಲಿ ಟ್ರೈ ಮಾಡಿರಿ, ಚೆನ್ನಾಗಿರುತ್ತೆ.